ಎಲ್ರಿಗೂ ನಮಸ್ಕಾರ. ನಿನ್ನೆ ಲೋಕಸಭೆಯ ತಮಿಳುನಾಡಿನ ಸದಸ್ಯರಾದಂಥ ಅನ್ಬುಲ್ಮಣಿ ರಾಮದಾಸ್ ಅವರು ಒಂದು ಪ್ರಶ್ನೆಯನ್ನು ಕಾವೇರಿ ನೀರಿನ ಹಂಚಿಕೆ ಮತ್ತು ಮೇಕೆದಾಟು ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಕೇಂದ್ರ ರಾಜ್ಯ ಜಲಸಂಪನ್ಮೂಲ ಸಚಿವರಾದಂಥ ರಾಜ್ ಭೂಷಣ್ ಚೌಧರಿ ಅವರು ಉತ್ತರ ಕೊಟ್ಟಿರೋದು ನಮ್ಮೆಲ್ಲರಿಗೂ ಒಂದು ಆಶಾದಾಯಕ, ಒಂದು ಹೊಸ ಚಿಗುರನ್ನು ಕರ್ನಾಟಕದ ನೀರಿನ ವಿಚಾರದಲ್ಲಿ ಭಾಳ ಸಂತೋಷದಾಯಕವಾದ ಸುದ್ದಿಯನ್ನು ಕೇಳಿದ್ರಿಂದ ಈ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ಈಗ ಅವರು ಕೇಳಿದ ಪ್ರಶ್ನೆಗೆ ರಾಜ್ ಭೂಷಣ್ ಚೌಧರಿ ಅವರು ಈ ಮೂರು ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಕೇರಳ 4 ರಾಜ್ಯಗಳು ತಮ್ಮ ತಮ್ಮ ಭಾಗದಲ್ಲಿ ಯಾವುದೇ ಕಾವೇರಿ ನದಿಗೆ ಯಾವುದೇ ಅಣೆಕಟ್ಟು ಮತ್ತೊಂದು ಮಾಡುವಾಗ ಇನ್ನೊಂದು ರಾಜ್ಯದ ಅನುಮತಿ ಅಗತ್ಯ ಇಲ್ಲ ಅಂತ ಕೇಳಿದ್ರು ಭಾಳ ಸಂತೋಷ ಆಯಿತು. ನಮಗೆ ಮೇಕೆದಾಟುವನ್ನು ಕಟ್ಟೋದಕ್ಕೆ ತಮಿಳ್ನಾಡವರು ಏನು ಸಲಾಸಲಿ ಖ್ಯಾತೆ ತೆಗಿತಾಯಿದ್ರು, ಇದಕ್ಕೆ ಇವತ್ತು ಫುಲ್ ಸ್ಟಾಪ್ ಇಡೋವಂಥ ಸಂದರ್ಭ ಬಂದಿದೆ ಅನ್ನೋದಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಈಗ ನಮ್ಮ ರಾಜ್ಯ ಸರ್ಕಾರ ಬೇಗ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋದಕ್ಕೆ ಭೂಮಿ ಪೂಜೆ ಏನೇನು ಮಾಡ್ಬೋದು ಅದನ್ನು ಕ್ರಮ ವಹಿಸಲಿ. ಸಮಸ್ತ ರೈತ ಪರ ಸಂಘಟನೆಗಳು, ಕನ್ನಡ ಹೋರಾಟಗಾರರು ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿದ್ರೆ ನಮ್ಮ ರಾಜ್ಯದ ರೈತರು 2 ಬೆಳೆ ಬೆಳೆಯೋದಕ್ಕೆ, ನೀರಿನ ತಗೊಳ್ಳೋದಕ್ಕೆ ಭಾಳ ಅನುಕೂಲಕರ ಆಗ್ತದೆ. ಇದರ ಜೊತೆಗೆ ತಮಿಳುನಾಡಿನ ಮುಖ್ಯಮಂತ್ರಿಯವರು 3ನೇ ತಾರೀಕೇನು ನಮ್ಮ ರಾಜ್ಯದಲ್ಲಿ ಬಂದು ಮಾತಾಡೋದಕ್ಕೆ ವಿಜಯ್ ಅವರು ಬರ್ತಾರೆ ಅಂತ ಕೇಳಿದೆ. ಅದನ್ನು ಕೂಡ ಸ್ವಾಗತಿಸ್ತೀನಿ. ಈಗ ಮಳೆ ಇಲ್ಲದೇ ಇರೋ ಸಂದರ್ಭದಲ್ಲಿ ನಾವು ಕೋರ್ಟ್ಗಳಿಗೆ ಹೋಗಿ ಕಾವೇರಿ ಪ್ರಾಧಿಕಾರದ ಮುಂದೆ ನಿಂತು ಇಲ್ಲದೇ ಇರೋದನ್ನ ಬಡ್ಕೊಳ್ಳೋ ಬದಲು ನಮ್ಮ ರಾಜ್ಯಗಳಲ್ಲೇ ಮಾತನಾಡೋದ್ರಿಂದ ಅವ್ರಿಗೂ ವಾಸ್ತು ಅಂಶ ಅರ್ಥ ಆಗ್ತದೆ. ಇಲ್ಲಿ ಮಳೆ ಇಲ್ಲ, ನೀರು ಬಿಡು ಅಂದರೆ ಎಲ್ಲಿಂದ ಬಿಡೋಕ್ಕಾಗ್ತದೆ, ಅಲ್ಲಿನ ರೈತರಿಗೂ ಕೂಡ ಅವರು ಕನ್ವೆ ಮಾಡೋಕ್ಕಾಗುತ್ತೆ ಇಲ್ಲಿ ನೀರಿಲ್ಲ ಅನ್ನೋದು. ಇದೊಂದು ದಿಟ್ಟ ಯೋಜನೆ. ರಾಮಚಂದ್ರನ್ MGR ನಂತರ ವಿಜಯ್ ಅವರು ಇಟ್ಟಿರುವಂಥ ಹೆಜ್ಜೆಯನ್ನು ನಾನು ಮಂಡ್ಯ ಮತ್ತು ರಾಜ್ಯದ ರೈತರ ಪರವಾಗಿ ಅವ್ರನ್ನ ಸ್ವಾಗತಿಸ್ತೀನಿ. ಆದರೆ ಅವರ ಯಾವುದೇ ಒತ್ತಡಕ್ಕೂ ನಮ್ಮ ಮುಖ್ಯಮಂತ್ರಿಗಳು ಮಣಿಬಾರದು. ಇಲ್ಲಿ ಅಣೆಕಟ್ಟಲ್ಲಿ ನೀರಿಲ್ಲ, ಈ ಸಂದರ್ಭದಲ್ಲಿ ವಿಜಯ್ ಅವರು ಬಂದು ಏನೇ ಒತ್ತಡ ಹಾಕಿದ್ರು ಕೂಡ ಇರೋ ವಾಸ್ತವಾಂಶನ ಬಿಡಿಸಿ ಹೇಳಿ, ಮಣಿಯೋದು ಬೇಡ. ಆಮೇಲೆ ಅವರು ಹೇಳಿದ್ರು ಅಂತ ನೀರು ಬಿಡೋದ್ರೆ ಇಲ್ಲಿ ಪ್ರಾಬ್ಲಮ್ ಆಗೋದು ಬೇಡ. ಇನ್ನು ಮಾರ್ಚ್ ಇನ್ನು ಮಳೆ ಬಂದರೆ ಓಕೆ, ಗೌರಿ ಹಬ್ಬದಷ್ಟರಲ್ಲಿ ಮಳೆ ಬರುತ್ತೆ ಜಾಸ್ತಿ ಅಂದರೆ ವೆಲ್ ಆ್ಯಂಡ್ ಗುಡ್, ಅವಾಗ 2 ರಾಜ್ಯಕ್ಕೂ ಅನುಕೂಲ ಆಗ್ತದೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲದೆ ಇರೋದ್ರಿಂದ ಬಿಡೋದು ಬೇಡ. ಅದರಿಂದ ಅವರು ಬರೋದನ್ನು ರೈತರ ಪರವಾಗಿ ನಾನು ಸ್ವಾಗತಿಸ್ತೀನಿ. ಇದೊಂದು ಐತಿಹಾಸಿಕ ಹೆಜ್ಜೆ. ಅದು 3ನೇ ತಾರೀಕು ನಮ್ಮ ಮುಖ್ಯಮಂತ್ರಿ ಅವರು ಇಬ್ಬರು ಕೂತು ಒಂದು ಸೌಹಾರ್ದಯುತವಾದ 2 ರಾಜ್ಯದ ಇದಕ್ಕೆ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಈಗ ನಿನ್ನೆ ಲೋಕಸಭೆಯಲ್ಲಿ ಉತ್ತರ ಕೊಟ್ಟಂಥ ಇದಕ್ಕೆ ನಾನೇ ನಮ್ಮ ಕಾವೇರಿ ಹಿತರಕ್ಷಣಾ ಸಮಿತಿ, ಕನ್ನಡ ಪರ ಸಂಘಟನೆಗಳು, ಮಂಡ್ಯದ ರೈತರ ಸಭೆಯನ್ನು ಅತಿ ಶೀಘ್ರದಲ್ಲಿ ಮಂಡ್ಯದಲ್ಲಿ ಕರೆದು ಮೇಕೆದಾಟು ಕಟ್ಟೋದಕ್ಕೆ ರಾಜ್ಯ ಸರ್ಕಾರದ ಜೊತೆ ನೀವು ಕೈ ಜೋಡಿಸ್ಬೇಕು ಅನ್ನೋ ಬೆಂಬಲವನ್ನು ಕೋರೋದಕ್ಕೆ ಮತ್ತು ವಾಸ್ತು ಅಂಶವನ್ನು ಮಾತಾಡೋದಕ್ಕೆ ಅತಿ ಶೀಘ್ರದಲ್ಲೇ ರೈತ ಮುಖಂಡರ, ಕನ್ನಡ ಪರ ಹೋರಾಟಗಾರರ ಮತ್ತು ರೈತರ ಸಭೆಯನ್ನು ಮಂಡ್ಯದಲ್ಲಿ ಕರೆಯೋದಕ್ಕೆ ತೀರ್ಮಾನ ಮಾಡಿದ್ದೀನಿ. ಅದನ್ನು ಅವರು ಕೂಡ ಸಹಕಾರ ಕೊಡಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ. ಅದೇ ನಿನ್ನೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿದ್ದಾರೆ. ಅವ್ರು ಬಂದಿದ ತಕ್ಷಣ ಅವ್ರನ್ನೂ ಕೂಡ ಭೇಟಿ ಮಾಡಿ ಮೇಕೆದಾಟು ಅಣೆಕಟ್ಟು ಕಟ್ಟೋದ್ರಿಂದ ನಮ್ಮ ಈಗ ಬೆಂಗಳೂರು ಕೂಡ ವಿಶ್ವದ ಎತ್ತರಕ್ಕೆ ಬೆಳೀತಾ ಇದೆ. ಅವ್ರಿಗೂ 6ನೇ ಹಂತದ ನೀರು ಕೇಳ್ತಾ ಇದ್ದಾರೆ. ಇಲ್ಲಿ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ, ನೀವು ನೀರು ಯಾಕೆ ಇಲ್ಲಿಂದ ತೊಗೊಂಡೋಗ್ತೀರಾ ಅಂತ. ಈಗ ಅವರು ನೀರು ಕೇಳಿರೋದು ತಪ್ಪಲ್ಲ, ನಮ್ಮವ್ರು ವಿರೋಧ ಮಾಡ್ತಾ ಇರೋದು ತಪ್ಪಲ್ಲ. ಅಂದರೆ ನಮ್ಮ ರೈತರಿಗೆ ನೀರಿಲ್ಲ ಅಂತ ಇವರು ವಿರೋಧ, ಅವ್ರಿಗೆ ಕುಡಿಯೋ ನೀರು ಬೇಕು ಅಂತ. ಇದೆಲ್ಲ ಮಾನವೀಯ ದೃಷ್ಟಿ ಮತ್ತು ಒಂದು ಮಹಾನಗರ ಬೆಳಿಬೇಕಾದ್ರೆ ಕುಡಿಯೋ ನೀರಿನ ಅವಶ್ಯಕತೆ ಇದೆ. ಇದು 6ನೇ ಹಂತ ಇದೆ, ಅದು 16 ಆಗಬಹುದು. ಮುಂದೆ ಹೋಗ್ತಾ ಇಡೀ ಬೆಂಗಳೂರು ನಗರ ಅಪ್ ಟು ಬಿಡದಿವರೆಗೂ ಬಂದಿದೆ. ರಾಮನಗರದವರೆಗೂ ಬಂದರೆ ಇನ್ನು ಆಶ್ಚರ್ಯ ಪಡೋಂಗಿಲ್ಲ. ಆ ಕಡೆ ಆಲ್ರೆಡಿ ಹೊಸೂರು ದಾಟಿದೆ, ಈ ಕಡೆ ದೇವನಹಳ್ಳಿ ದಾಟಿ ಬೆಂಗಳೂರು ಬೆಳೆದಿದೆ. ಅಲ್ಲಿನ ಅವಶ್ಯಕತೆ ಬೇಕಾದ್ರೆ ಮೇಕೆದಾಟು ಬೇಕೇ ಬೇಕು. ಕೈಗಾರಿಕೆಗಳಿಗೆ ನೀರು ಕೊಡಬೇಕಾದ್ರೆ ಮುಂದಿನ 50-100 ವರ್ಷದ ಪೀಳಿಗೆಗೆ ನೀರು ಬೇಕಾದರೆ ಮೇಕೆದಾಟು ಅತ್ಯವಶ್ಯಕ ಇದೆ. ನಮ್ಮ ಕೇಂದ್ರ ಸಚಿವರು ಹೇಳಿರೋದು ಕರ್ನಾಟಕಕ್ಕೆ ಒಂದು ಆಶಾದಾಯಕವಾಗಿದೆ. ಅವ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆ ಸಹಕಾರ ಕೊಟ್ಟು, ಹಣಕಾಸು ನೆರವನ್ನು ಕೊಟ್ಟು
ಅವರ ಪಾಲೇನಿದೆ ಅವ್ರು ಕೊಟ್ಟು ಒಂದು ಏನು 20-20ನೇ ಸೆಂಚುರಿಯ ಯಾವ ಅಣೆಕಟ್ಟು ಈ ದೇಶದಲ್ಲಿ ಕಟ್ಟಿಲ್ಲ, ಈ ಅಣೆಕಟ್ಟನ್ನು ಕಟ್ಟಿ ದೇಶಕ್ಕೆ ಮಾದರಿಯಾದ ಅಣೆಕಟ್ಟು ಆಯಿತು ಅನ್ನೋದನ್ನು ಕೇಂದ್ರ BJP ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ತೋರಿಸ್ಬೇಕಾಗಿದೆ. ರಾಜ್ಯ ಸರ್ಕಾರದ ಏನು ಮೇಕೆದಾಟಿನ ಪರ ಹೋರಾಟ ಮಾಡಿದಂಥ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅದು ಶೀಘ್ರವೇ ಕಟ್ಟೋದಕ್ಕೆ ಅವರು ನಾಂದಿ ಆಡ್ತಾರೆ ಅನ್ನೋ ಆಶಾಭಾವನೆ ಇದೆ. ಕೇಂದ್ರ ಸರ್ಕಾರದವರು ಸಹಕಾರ ಕೊಡಲಿ ಅನ್ನೋದು ನನ್ನ ಭಾವನೆ. ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಸರ್, ಜೊತೆಗೆ ಪರಿಸರವಾದಿಗಳು ಒಂದಷ್ಟು ಸಹಾಯಗಳನ್ನು ಕೊಡ್ತಾರೆ, ಮೇಕೆದಾಟು ಬೇಡ, ಅದರ ಬದಲಾಗಿ ಬೇರೆ ಸ್ಥಳ ನೋಡಿ. ಪರಿಸರವಾದಿಗಳು ಎಲ್ಲದರಲ್ಲೂ ಅವ್ರ ಕಾಳಜಿ, ನಾನು ಅವ್ರ ತಪ್ಪು ಅಂತ ಹೇಳಲ್ಲ, ಅವ್ರ ಕಾಳಜಿ. ಬಟ್ ಕುಡಿ ನೀರಿನ ಅವಶ್ಯಕತೆ ಇರೋದ್ರಿಂದ ಈಗ ನನಗಿಂತ ನಿಮಗಿಂತ ತಜ್ಞರು ಎಲ್ಲಿ ಮಾಡುವೆ, ನಾನು ಹೋಗ್ಬಿಟ್ಟು ಇಲ್ಲಿ ಕಟ್ಟಿ ಅಂತ ಹೇಳೋಕ್ಕಾಗಲ್ಲ. ತಜ್ಞರು ಅದೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಪರಿಸರವಾದಿಗಳು ಅವ್ರ ಪರಿಸರ ಉಳಿಲಿ ಅಂತ ಹೋರಾಟ ಮಾಡೋದನ್ನು ನಾವು ತಪ್ಪು ಅಂತ ಹೇಳಲ್ಲ, ಅವ್ರಿಗೂ ಬೆಲೆ ಕೊಡ್ತೀವಿ. ಮೇಕೆದಾಟು ಎಲ್ಲಿ ಆಗಿದೆ ಅಲ್ಲಿ ಬದಲಾವಣೆ ಮಾಡೋದು ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ. ಪರಿಸರವಾದಿಗಳು ಹೋರಾಟ ಮಾಡೋದನ್ನು ನಾವು ಅವರ ಭಾವನೆಯನ್ನು ನಾವು ಸ್ವಾಗತಿಸ್ತೀವಿ.